ನಮಸ್ಕಾರ ಸ್ನೇಹಿತರೆ, ಸೈಯದ್ ಸುನಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಡಿಫ್ರೆಂಟ್ ಆಗಿರುವ ಬ್ರಹ್ಮಿ ಚಟ್ನಿ ರೆಸಿಪಿ ತೋರಿಸಿಕೊಡುತ್ತೀನಿ. ಇಡ್ಲಿ ಜೊತೆಗೆ ಚಟ್ನಿ ಸೂಪರ್ ಆಗಿರುತ್ತದೆ. ಇದರಲ್ಲಿ ಹಾಕುವ ಸಾಮಗ್ರಿಗಳು: ಮೊದಲು ತೆಗೆದುಕೊಳ್ಳಿ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ, ಅರ್ಧ ಕಪ್ಪು ಪುಟಾಣಿ ಅಥವಾ ಕಡಲೆ ಬೀಜ, ಟೊಮಾಟೊ 6ರಿಂದ 8 ಮಧ್ಯಮ ಗಾತ್ರದ ಕಟ್ ಮಾಡಿ. ಈ ಚಿಕ್ಕ ಟೊಮಾಟೊಗಳಲ್ಲಿ ಬೀಜಗಳು ಇರುವುದಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಿಕ್ಕ ಗಾತ್ರದ ಈರುಳ್ಳಿ, ಹಸಿಮೆಣಸಿನಕಾಯಿ 5ರಿಂದ 7, ಒಣ ಕೊಬ್ಬರಿ 5ರಿಂದ 10 ಬ್ರಹ್ಮಿ ಎಲೆಗಳು. ಇದೆಲ್ಲ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು. ಮಾಡುವ ವಿಧಾನ: ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಡಿ. ಅರ್ಧ ಕಪ್ ಆಗುವಷ್ಟು ಹಸಿ ಶೇಂಗಾ ಬೀಜ ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ 2 ನಿಮಿಷ ಹುರಿಯಿರಿ. ಶೇಂಗಾ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಬೇಕು ನೋಡಿ, ಈ ಥರ. ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಇದನ್ನು 1 ನಿಮಿಷ ಹುರಿಯಿರಿ. ಬಿಸಿ ಬಿಸಿಯಾಗಿರುತ್ತದೆ. ಶೇಂಗಾ ಬೀಜದ ಸಿಪ್ಪೆ ತೆಗೀರಿ. ಕ್ರಿಸ್ಪಿ ಆಗಿದೆ ನೋಡಿ. ಹಾಗೆಯೇ ಒಣ ಕೊಬ್ಬರಿ 1 ನಿಮಿಷ ಹುರಿಯಿರಿ, ಅದು ಚಟ್ನಿಯಲ್ಲಿ ಎಣ್ಣೆ ಬಿಡುತ್ತದೆ. ಇಲ್ಲಿ ಖಾರಕ್ಕೆ ಒಂದು 6 ಹಸಿಮೆಣಸಿನಕಾಯಿ ಹಾಕುತ್ತಾ ಇದ್ದೇನೆ. ಚಟ್ನಿ ಯಾವಾಗಲೂ ಸ್ವಲ್ಪ ಖಾರವಾಗಿದ್ದರೆ ರುಚಿಯಾಗಿರುತ್ತದೆ. 6ರಿಂದ 8 ಮಧ್ಯಮ ಗಾತ್ರದ ಟೊಮಾಟೊ ಕಟ್ ಮಾಡಿ 3 ನಿಮಿಷ ಹುರಿಯಿರಿ. ಹಾಗೆಯೇ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ನೈಸಾಗಿ ಕಟ್ ಮಾಡಿ ಒಂದೇ 1 ನಿಮಿಷ ಈ ಥರ ಮಿಕ್ಸ್ ಮಾಡಿ. ಇವಾಗ ತಣ್ಣಗಾಗಿದೆ ನೋಡಿ, ಪ್ಲೇಟ್ನಲ್ಲಿ ಹಾಕಿದ್ದೇನೆ. ಇದೆಲ್ಲ ಸಾಮಗ್ರಿಗಳು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನು 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ತರಿತರಿಯಾಗಿ ಚಟ್ನಿ ಗಟ್ಟಿಯಾಗಿ ರುಬ್ಬಿದ್ದೇನೆ. ನೀವು ಸ್ವಲ್ಪ ನುಣ್ಣಗೆ ರುಬ್ಬಿಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತದೆ. ಬ್ರಹ್ಮಿ ಮಕ್ಕಳ ನೆನಪಿನ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಬ್ರಹ್ಮಿ ಎಲೆಯ ಸೇವನೆಯಿಂದ ಏಕಾಗ್ರತೆ ಮತ್ತು ಗಮನವನ್ನು ಸುಧಾರಿಸಲು ನೆರವಾಗುತ್ತದೆ. ಕಲಿಯುವ ಸಾಮರ್ಥ್ಯ ಮತ್ತು ಬುದ್ಧಿಶಕ್ತಿಗೆ ಬೆಂಬಲ ನೀಡುತ್ತದೆ. ಮೆದುಳಿನ ನರಕೋಶಗಳ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ವೈದ್ಯರ ಸಲಹೆಯಂತೆ ಬಳಸಿದರೆ ಮಕ್ಕಳ ಮೆದುಳಿನ ಆರೋಗ್ಯಕ್ಕೆ ಉಪಯುಕ್ತವಾಗಬಹುದು. ಇಡ್ಲಿ ಬಿಸಿ ಬಿಸಿಯಾಗಿದೆ ನೋಡಿ, ಎಷ್ಟು ಮೃದು ಆಗಿದೆ. ಈ ಚಟ್ನಿನ ನಾವು ನೀರು ಚಟ್ನಿ ಥರ ಕೂಡ ಮಾಡಿಕೊಳ್ಳಬಹುದು. ನಾನಿಲ್ಲಿ ಗಟ್ಟಿ ಚಟ್ನಿಯಾಗಿ ಮಾಡಿದ್ದೀನಿ. ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿಕೊಳ್ಳಿ. ಎಣ್ಣೆ ಇಲ್ಲದೆ ಬ್ರಹ್ಮಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. थैंक यू, धन्यवादಗಳು. हाय फ्रेंड्स, सैयद सुनार चैनल में आपका स्वागत है. ये शीर खुरमा जो आज की रेसिपी है, बनाना बहुत आसान है. इस रेसिपी में डालने की सामग्री: सबसे पहले 5 सूखे खजूर, 5 से 10 काजू, थोड़ा सूखा खोपरा, 5 से 10 बादाम और गुलाब. सूखे खजूर और बादाम को 2 घंटे पहले भिगो कर रखना चाहिए. ड्राई फ्रूट्स को जितना हो सके छोटा काट ले. 1 कटोरा सेवियां, 2 केले और 1 सेब ले. 4 इलायची कूट लीजिएगा बारीक, और चीनी आपके स्वाद के अनुसार ले. 2 चम्मच घी, 1 लीटर फुल फैट दूध. देखिए कितनी मोटी मली है. आधे घंटे पहले ही गर्म कर लिया है. और आधा लीटर पानी लीजिएगा. रेसिपी बनाने का तरीका: 1 छोटा सा कुकर, चम्मच घी डालिए. घी गर्म हो चुका है. बादाम डाल रही हूँ. खजूर की बीज निकालकर छोटे पीस कट कर कर डाल रही हूँ. और काजू भी डालें. गैस धीमी से रखिए. ड्राई फ्रूट्स लाल होते ही सूखा खोपरा डाल दीजिए. ड्राई फ्रूट्स लाल हो चुके हैं. बारीक कटे सेवियां डालें और हल्का भूरा रंग होने तक भूनते रहें. आधा लीटर पानी डालें. 2 मिनट हो चुका है. ये उबाल कैसा आ रहा है. स्वाद के अनुसार चीनी डालें. मैं यहाँ 1 कटोरा चीनी डाल रही हूँ. 3 या 4 इलायची बारीक कूट कर डालिए. खुशबू बेहतरीन रहेगी. देखिए ऐसा पकना चाहिए
अब गैस बंद कर 5 मिनट तक ढककर रख दीजिए। सेब और केले को बारीक कट कर लीजिए। एक गुलाब लें और अच्छे तरीके से धो लीजिए। 5 मिनट हो गया है। अब 1 लीटर दूध मिलाइए। सिंपल शीर खुरमा रेसिपी तैयार है। अब बाउल में शीर खुरमा डालें। केला पाचन में मदद करता है और उसके ऊपर केला और सेब के बारीक कटे हुए पीसेस डाल दीजिए। केले में विटामिन B6 और विटामिन C होता है। ऐसे मीठे में छोटे बच्चों को मिलाकर बनाकर देने से उनको पौष्टिक आहार मिलेगा। और अच्छा दिखने के लिए गुलाब की पंखुड़ियाँ ऊपर सजा दीजिए। देखिए कितना प्यारा लगेगा, खाने के भी टेस्टी लगेगी। हमारी शीर खुरमा रेसिपी आपको पसंद आई तो हमारे चैनल को लाइक, सब्सक्राइब और ಶೇರ್ कीजिएगा। ಹಾಯ್ ಸ್ನೇಹಿತರೆ, ನಮಸ್ಕಾರ. ಸೈಯದ್ ಸುನಾರ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ರೆಸಿಪಿ ಬೀನ್ಸ್ ಪಲ್ಯ. ಬೀನ್ಸ್ ಪ್ರೋಟೀನ್ಗಳ ಉತ್ತಮ ಮೂಲವಾಗಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ದೇಹದ ಬೆಳವಣಿಗೆಗೆ ಸಹಾಯ. ನಾರಿನಂಶ, ಫೈಬರ್ ಹೆಚ್ಚಾಗಿದ್ದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ರೆಸಿಪಿ ಮಾಡಲು ಬೇಕಾಗುವ ಪದಾರ್ಥಗಳು: 1/4 kg ಬೀನ್ಸ್, 1 ಈರುಳ್ಳಿ ಸಣ್ಣದಾಗಿ ಕತ್ತರಿಸಿ, ಹಸಿಮೆಣಸಿನಕಾಯಿ 2 ಅಥವಾ 3 ನೈಸಾಗಿ ಕಟ್ ಮಾಡಿ, ಪಾಲಕ್ ಸೊಪ್ಪು, ಕ್ಯಾರೆಟ್, ಟೊಮಾಟೊ 3 ಅಥವಾ 4 ಮಧ್ಯ ಗಾತ್ರದ ಕಟ್ ಮಾಡಿ, ಸ್ವಲ್ಪ ಬೆಳ್ಳುಳ್ಳಿ. ಬೀನ್ಸ್ ಮತ್ತು ಕ್ಯಾರೆಟ್ 2 ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದ್ದು ದೇಹದ ಆರೋಗ್ಯಕ್ಕೆ, ಬೆಳವಣಿಗೆಗೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಬಹಳ ಉಪಯುಕ್ತವಾದ ತರಕಾರಿಗಳಾಗಿವೆ. ಬೀನ್ಸ್ ಪಲ್ಯ ಮಾಡುವ ವಿಧಾನ: ಮೊದಲಿಗೆ ಒಂದು ಅಗಲವಾದ ಪಾತ್ರೆ ತೆಗೆದುಕೊಂಡಿದ್ದೇನೆ. 2 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ. ತುಪ್ಪ ಬಿಸಿಯಾಗಿದೆ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕಿ. ನೋಡಿ, ಈ ಥರ ಜಜ್ಜಿ ಹಾಕಿ. ಕೆಂಪಗಾಗಬೇಕು ಬೆಳ್ಳುಳ್ಳಿ. ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ನೈಸ್ ಕಟ್ ಮಾಡಿ ಹಾಕಿದ್ದೇನೆ. ಈರುಳ್ಳಿ ಸಣ್ಣದಾಗಿ ಕತ್ತರಿಸಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೆಂಪಗಾಗಿದೆ ನೋಡಿ. ಈರುಳ್ಳಿ ಪಕ್ಕದಲ್ಲಿ ಸರಿಸಿ ಟೊಮೆಟೊ ಬೀಜ ತೆಗೆದು ಹಾಕಿ. ನೋಡಿ, ಎಲ್ಲ ತೆಗೆದಿದ್ದೀನಿ. ಈ ಥರ ತೆಗೆದು ಹಾಕಿ. ಕ್ಯಾರೆಟ್ ಹಾಕಿ. ಅದರ ಜೊತೆಗೆ ಬೀನ್ಸ್ ಹಾಕಿರಿ. ರುಚಿಗೆ ತಕ್ಕಂತೆ ಉಪ್ಪು ಹಾಕಿ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಗ್ಯಾಸ್ ಸ್ಲೋ ಮಾಡಿ 3 ನಿಮಿಷ ಮುಚ್ಚಿಡಿ. 3 ನಿಮಿಷ ಆಗಿದೆ. ಮುಚ್ಚಳ ತೆಗೆದಿದ್ದೀನಿ ನೋಡಿ. ತರಕಾರಿಯಲ್ಲಿ ಇದ್ದ ನೀರಿನಾಂಶ ಎಲ್ಲ ಕಡಿಮೆಯಾಗಿದೆ ನೋಡಿ. ನೀರಿಲ್ಲ. ಈರುಳ್ಳಿ ಎಲ್ಲ ಕೆಂಪಗಾಗಿದೆ. ಈಗ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ರುಚಿಗೆ ತಕ್ಕಂತೆ ಕೆಂಪು ಮೆಣಸು ಪುಡಿ 2 ಟೀ ಸ್ಪೂನ್ ಹಾಕಿ. ಗರಂ ಮಸಾಲ 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಮಾಡಿದ್ದಿದೆ. 2 ನಿಮಿಷ ಮುಚ್ಚಿಡಿ. 2 ನಿಮಿಷ ಆಗಿದೆ ನೋಡಿ. ಮುಚ್ಚಳ ತೆಗಿತಾ ಇದ್ದೀನಿ. ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಹಸಿ ವಾಸನೆ ಕೂಡ ಹೋಗ್ಬಿಟ್ಟಿದೆ. ಜಾಸ್ತಿ ಎಣ್ಣೆ ಹಾಕಿಲ್ಲ. ತುಪ್ಪ ಕೂಡ 2 ಹಾಕಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ನೀರಿನ ಅಂಶ ಕೂಡ ಇಲ್ಲ. ಚೆನ್ನಾಗಿ ಕಲಿಸಿ ಮಸಾಲೆ ಎಲ್ಲ ವಾಸನೆ ಹೋಗುತ್ತೆ. ಚೆನ್ನಾಗಿ ಕಲಿಸಿ ಸ್ವಲ್ಪ ನೀರು ಹಾಕಿ.
1 ಗ್ಲಾಸ್ ಹಾಕಿದ್ದೀನಿ ನೋಡಿರಿ ನಾನು ನೀರು. ಮಸಾಲೆ ಎಲ್ಲ ಕುದಿಯಲು ಬಿಡಬೇಕು. 5 ನಿಮಿಷ ಮುಚ್ಚಿಡಿ. ನೋಡಿ, ಬೀನ್ಸ್ ಪಲ್ಯ ಸಿದ್ಧವಾಗಿದೆ. ಅನ್ನ, ತರಕಾರಿ, ಬೇಳೆ ಸಾರು ಮತ್ತು ಮೊಟ್ಟೆ ಸೇರಿರುವ ಸಮತೋಲನ ಆಹಾರದ ಮಹತ್ವ. ಅನ್ನ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತದೆ, ಪ್ರೋಟೀನ್ ಒದಗಿಸುತ್ತದೆ. ಬೇಳೆ ಸಾರು ಮತ್ತು ಮೊಟ್ಟೆ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಬೀನ್ಸ್ನಲ್ಲಿ ವಿಟಮಿನ್ ಎ, ಸಿ ಮತ್ತು ಕೆ ಒದಗಿಸುತ್ತದೆ. ಎಲುಬು ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಕ್ಯಾರೆಟ್ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ವಿಟಮಿನ್ ಎ ಸಮೃದ್ಧವಾಗಿದೆ. ಚರ್ಮವನ್ನು ಆರೋಗ್ಯಕರವಾಗಿರಿಸುತ್ತದೆ. ಮೊಟ್ಟೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ನೀಡುತ್ತದೆ. ಮಕ್ಕಳ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾಗಿದೆ. ದೇಹಕ್ಕೆ ಸಮತೋಲನ ಪೋಷಣೆಯನ್ನು ಒದಗಿಸುತ್ತದೆ. ನಿಮ್ಮ ಊಟದ ಜೊತೆಗೆ ಆರೋಗ್ಯಕರ ಮತ್ತು ಸಮತೋಲನ ಆಹಾರವನ್ನು ಸೇವಿಸಿ. ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.